ನೀ ನನಗೆಲ್ಲಲಾರೆ ಸಿನಿಮಾ ಪಾರ್ವತಮ್ಮನವ್ರಿಗೆ ಭಾಳ ಇಷ್ಟವಾಸಿ. ಇದು ನಮ್ಮ ಮಂಜುಗಾಗಿ ಮಾಡಿ ಸಿನಿಮಾ ಇದು. ನಾನು ಪಾರ್ವತಮ್ಮನು ನನ್ನ ಹತ್ರ ಒಂದ್ಸಲ ಅಂದಿದ್ರು, ಅದು ಬೇಡಾಗಿತ್ತೇನೋ ಆ ಸನ್ನಿವೇಶ, ನಾವು ಹಂಗೆ ಅಂದ್ಕೊಂಡಿರಲಿಲ್ಲ. ಇಳಿಯರಾಜ ಅವರು ರಾಜ್ಕುಮಾರ್ ಅವರಿಗೆ ಕೊಟ್ಟಿರುವ ಏಕೈಕ ಸಂಗೀತ ನಿರ್ದೇಶನದ ಸಿನಿಮಾ ನೀ ನನಗೆಲ್ಲಲಾರೆ. ಮಂಜುಳಗೆ ಸಂಗೀತ ಗೊತ್ತಿಲ್ಲ. ಇನ್ನೊಂದು ಉಲ್ಟಾ, ಮಂಜುಳಾ ಭರತನಾಟ್ಯವನ್ನು ಬಾಲ್ಯದಿಂದ ಕಲ್ತವ್ರು. ಸೊ ರಾಜ್ಕುಮಾರ್ ಹಂಗೆ ನಾಟ್ಯವನ್ನು ಕಲ್ತವ್ರಲ್ಲ. ಇದಾದ್ಮೇಲೆ 4 ವರ್ಷಕ್ಕೆ ಮಂಜುಳಾ ನಮ್ಮನ್ನು ಬಿಟ್ಟು ಹೋದರು. ಮುಂದಿನ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ನೀ ನನ್ನ ಗೆಲ್ಲಲಾರೆ. ಈ ಸಿನಿಮಾದಲ್ಲಿ ಮಂಜುಳಾ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಏನು ಬಜಾರಿ ಬಜಾರಿ ಅಂತ ಹೇಳ್ಕೊಂಡು ಬಂದು ಈ ಸಿನಿಮಾದಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ಅದೇ ರೀತಿಯಾಗಿ ಅವರ ಪಾರ್ಟ್ ಇತ್ತು. ಮತ್ತು ಈ ಸಿನಿಮಾದಲ್ಲಿ ನನ್ನ ನೀನು ಗೆಲ್ಲಲಾರೆ ಅನ್ನುವಂಥ ಒಂದು ಹಾಡು ಅದು ಈಗಲೂ ಕೂಡ ಜನರ ಬಾಯಲ್ಲಿ ಕೇಳಿ ಬರುತ್ತೆ. ತುಂಬ ಫೇಮಸ್ ಆಗಿತ್ತು ಆ ಹಾಡು. ಸರಿ, ಈ ಸಿನಿಮಾದ ಬಗ್ಗೆ ನಿಮ್ಗೆ ಏನು ನೆನಪಿದೆ? ಡಾಕ್ಟರ್ ರಾಜ್ಕುಮಾರ್ ಅವ್ರು ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರಾ, ಏನಾದರೂ ಶೇರ್ ಮಾಡ್ಕೊಂಡಿದ್ರಾ? ಖಂಡಿತ ಖಂಡಿತ. ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಒಂದೆರಡು ವಿಷಯ ನಮ್ಮ ಇವರು ಹೇಳಿದ್ದನ್ನೇ ಹೇಳ್ಬಿಡ್ಬೇಕು. ಒಂದು, ಒಬ್ಬರು ಎಲ್ ವಿ ಶಾರದಾ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. 2 ಕನಸುನಲ್ಲಿ ಎಲ್ ವಿ ಶಾರದಾ ಪಾತ್ರ ಮಾಡಲ್ಲ ಅಂತಂದರು. ತಮ್ಮ ಹಾಡಿಗಾಗಿ ಅವ್ರು ಮಾಡಲ್ವಾ ಅಂತ ಒಂದು ಪ್ರಶ್ನೆ ಇದೆ. ಅದಲ್ಲ, ನನಗೆ ಎಲ್ ವಿ ಶಾರದಾ ತುಂಬ ಚೆನ್ನಾಗೇ ಗೊತ್ತು. ಅವರ ಕೊನೆಯ ಡಾಕ್ಯುಮೆಂಟ್ರಿಗೂ ನಾನು ಕೆಲಸ ಮಾಡಿದ್ದೆ. ಆಮೇಲೆ ಅವ್ರು ಚಂದ್ರಶೇಖರ್ ಭಾರತಿಗಳ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು. ಆ ಸ್ಕ್ರಿಪ್ಟ್ ಇವತ್ತು ನನ್ನ ಹತ್ರ ಇದೆ. ಎಲ್ ವಿ ಶಾರದಾ 2 ಕನಸು ಕಥೆಯನ್ನು ಎಲ್ ವಿ ಶಾರದಾನ ಅಪ್ರೋಚ್ ಮಾಡಿದಾಗ ತಮ್ಮ ಹಾಡು ಇನ್ನೂ ಇರಲೇ ಇಲ್ಲ. ಅದರಲ್ಲಿ ತಮ್ಮನ ಹಾಡು ಆಮೇಲೆ ಸೃಷ್ಟಿಯಾಗಿತ್ತು. ಹಾಗಾಗಿ ಆ ಹಾಡಿಗಾಗಿ ಅವ್ರು ಬೇಡ ಅನ್ನಲಿಲ್ಲ. ಬಟ್ ಅವರು ಬಹಳ ಸ್ಪಷ್ಟವಾಗಿ ವ್ಯಾಪಾರಿ ಸಿನಿಮಾಗಳಲ್ಲಿ ಮಾಡಲ್ಲ ಅಂತ ಒಂದು ನಿರ್ಧಾರ ತಗೊಂಡ್ರು. ವಂಶವೃಕ್ಷ ಆದಮೇಲೆ ಅವರು ಮಾಡಿದ್ದೇ 13 ಸಿನಿಮಾ ಒಟ್ಟು. ಬಹಳ ಆಯ್ಕೆ ಮಾಡಿ ಮಾಡಿದ್ರು. ಮತ್ತು ಅವ್ರಿಗೆ ಆ ಥರದ್ದು ಅವರು ಇನ್ನೊಂದು ಅಂತಹ ಸಿನಿಮಾ ಬೇಡ ಅಂದಿದ್ದು ಮಹತ್ಯಾಗ ಕೂಡ ಕಾದಂಬರಿ ಬಹಳ ಅವ್ರಿಗೆ ಇಷ್ಟ ಆಗಿತ್ತು. ಅದರಿಂದ ಅದನ್ನು ಮಾಡಲ್ಲ ಅಂತಂದರು. ಯಾಕೆ ಸರ್? ಅವರಿಗೆ ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡಲ್ಲ ಅನ್ನೋದು ಅವ್ರಿಗೆ ಬಹಳ ಸ್ಪಷ್ಟವಾದ ನಿಲುವಿತ್ತು. ಹಾಗಾಗಿ ಎಲ್ ವಿ ಶಾರದಾ ಅವರು 2 ಕನಸುನಲ್ಲಿ ಮಾಡಲ್ಲ ಅಂತ ಹೇಳಿದ್ದು ನಿಜ. ನನ್ನ ಸಂದರ್ಶನದಲ್ಲಿ ಅವ್ರು ಆ ಮಾತು ಹೇಳಿದರು. ಪ್ರಜಾವಾಣಿನಲ್ಲೂ ಆ ಸಂದರ್ಶನ ಬಂತು. ಹಾಗಾಗಿ ಅದು ಸತ್ಯ ಅದು. ಆದರೆ ತಮ್ಮ ಹಾಡಿಗಾಗಿ ಅಲ್ಲ ಅಷ್ಟೇ. ಸೊ ಇದು ಒಂದನೇದು. ಎರಡನೇದು, ಕಲಾಕಂಠಿ ಇರುವ ಪುಸ್ತಕ ನಾನು ಕಳಿಸಲ ತೋರಿಸಿದ್ನಲ್ಲ, ಅದು ಸಿಕ್ಕುತ್ತಾ ಅಂತ ಕೇಳಿದ್ದಾರೆ. ಅದು ಬಂದು 10-20 ವರ್ಷ ಆಯ್ತು. ಈಗ ಅದ್ರ ಪ್ರತಿಗಳು ಯಾರ ಹತ್ರನೂ ಇಲ್ಲ. ಅದು ಸುಂದರ್ ಪ್ರಕಾಶನದವ್ರು ಮಾಡಿದ್ದು. ಅದು ಮರುಮುದ್ರಿಸುವ ಉದ್ದೇಶ ಅಂತೂ ಇದೆ. ಇನ್ನೊಂದಿಷ್ಟು ಲೇಖನಗಳ ಸೇರಿಸಿ ನೋಡೋಣ. ಇದು ಎಷ್ಟು ಜನ ಎಲ್ಲ ಕೇಳ್ತಾ ಇರುವಾಗ ಸುಮಾರು ಜನ ಫೋನ್ ಮಾಡಿದ್ರು, ಸಿಕ್ಕುತ್ತಾ ಪುಸ್ತಕ ಅಂತೇಳಿ. ಹಾಗಾಗಿ ಅದೊಂದು ಪ್ರಯತ್ನ ಮಾಡ್ಬೋದು. ಇದು 2 ಬಹುಶಃ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ. ಇನ್ನೊಂದು ಬಹಳ ಮುಖ್ಯವಾದ ಇನ್ನೊಂದು ಸಂಗತಿ ಹೇಳಿ ನಾನು ನೀನು ನನಗೆಲ್ಲರಿಗೂ ಬರ್ತೀನಿ. ನನಗೆ ಬರ್ಗು ರಾಮಚಂದ್ರಪ್ಪನವ್ರು ಫೋನ್ ಮಾಡಿದ್ರು. ನಮ್ಮ ಎಪಿಸೋಡ್ಗಳ ಬಗ್ಗೆ ತುಂಬ ಅಪರೂಪದ ಸಂಗತಿಗಳನ್ನು ನೀವು ಹೇಳ್ತಾ ಇದ್ದೀರಾ ಅಂತ. ನಂಗೆ ಅದು ಬಹಳ ಮುಖ್ಯ. ಯಾಕೆ ಅಂತಂದರೆ ರಾಜ್ಕುಮಾರ್ನ ಅತ್ಯಂತ ಹತ್ತಿರದಿಂದ ಬಲ್ಲವ್ರು ಬರ್ಗರು. ನಾನು ಅವ್ರಿಗೆ ಅದೇ ಮಾತಂದೆ, ಸರ್ ನಿಮಗೆ ಗೊತ್ತಿದ್ದಷ್ಟು ನಮಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲ, ನೀವು ಹೇಳಿರೋ ಎಷ್ಟೋ ಘಟನೆಗಳು ನನಗೂ ಗೊತ್ತಿಲ್ಲ, ಅದು ಚೆನ್ನಾಗಿ ಹೇಳ್ತಾ ಇದ್ದೀರಿ ಅಂದರೆ ಅದೊಂದು ಖುಷಿ ಕೊಡೋ ವಿಷಯ. ನಾವು ನೋಡ್ತಾ ಇದ್ದಾರೆ ಅಂತ. ಇನ್ನೊಂದು, ಪ್ರೊಫೆಸರ್ ಎಮ್ ಎ ಕೃಷ್ಣೇಗೌಡರು ಅವರು ನಮ್ಮೆಲ್ಲ 100 ಎಪಿಸೋಡ್ಗಳನ್ನು ನೋಡಿ ಇಷ್ಟಪಟ್ಟಿದ್ದಾರೆ. ಅವರು 1-2-3 ಭಾಷಣದಲ್ಲೂ ಕೂಡ ನಿಮ್ಮ ಎಪಿಸೋಡ್ ಬಗ್ಗೆ ಮಾತಾಡಿದೆ ಅಂತಂದರು. ನಮ್ಮ ಕೃಷ್ಣೇಗೌಡರು ಹೇಳಿದ ಒಂದು ಸಂಗತಿ ಬಹಳ ಇಷ್ಟವಾದ್ದು, ಅವರ ಹೆಸರಲ್ಲೇ ಹೋಗಲಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಅಂದರೆ ನಾವೀಗ ಎಡಕ್ಕೆ ಪಂಚೆ ಉಟ್ಕೊತೀವಿ ಅಂತೇಳಿ, ಅಂಚು ಎಡಕ್ಕೆ ಬರುತ್ತೆ ಅಂತ ಇಟ್ಕೊತೀವಿ ಅಂತೇಳಿ, ಅದು ನಮ್ಗೊಂದು ಕಂಫರ್ಟಬಲ್. ಆ ಥರ ನಾವು ನಡ್ಕೊಂಡು ಹೋಗ್ತೀವಿ. ಅಕಸ್ಮಾತು ಪಂಚೆ ಬಲಕ್ಕೆ ಬಂದರೆ ಕಷ್ಟ ಆಗುತ್ತೆ ನಮಗದು, ಅಲ್ವಾ? ಈಗ ಚಪ್ಪಲಿ, ನಾವು ಯಾವುದೋ ಒಂದು ಚಪ್ಪಲಿ ಹಾಕ್ಕೊಂಡು ಅದಕ್ಕೆ ಅಡ್ಜಸ್ಟ್ ಆಗಿರ್ತೀವಿ. ಬೇರೆ ಚಪ್ಪಲಿ ಆದರೆ ಒಂದಿನ ಎಲ್ಲ ಒದ್ದಾಡ್ತಾ ಇರ್ತೀವಿ, ಚಪ್ಪಲಿ ಯಾಕೋ ಅಡ್ಜಸ್ಟ್ ಆಗಿಲ್ಲ ಅಂದರೆ. ಆದರೆ ರಾಜ್ಕುಮಾರ್ ಯಾವುದೇ ಸಿನಿಮಾದ ಯಾವುದೇ ಪಾತ್ರ ಮಾಡಲಿ ಅದು ಅಸಹಜ ಅಂತ ಅನಿಸಲ್ಲ. ನೀವು ಮಯೂರ ಸಿನಿಮಾ ನೋಡಿದ್ರೆ ಕತ್ತಿಯನ್ನು ಅವ್ರು ತೆಗಿಯೋದು, ನೀವು ಕತ್ತಿ ವರ್ಷ ಎಲ್ಲರೂ ಮಾಡ್ತಾರೆ, ಕತ್ತಿ ಹಿಂಗೆ ತಿರುಗಿಸೋದು ಅದು ಅವ್ರು ಹೇಳ್ಕೊಟ್ಟಿರ್ತಾರೆ, ಮಾಡ್ತಾರೆ. ಆದರೆ ನೀವು ಸಂಭಾಷಣೆ ಮಾಡುವಾಗ ನೋಡಿ ಅವ್ರ ಕೈ ಕರೆಕ್ಟಾಗಿ ಕತ್ತಿಗೆ ಬಂದು ಕೂತ್ಕೊಳ್ಳುತ್ತೆ. ಇದು ಹುಟ್ಟಿದಾಗಿಂದಲೇ ಅವ್ರು ಕತ್ತಿ ಹಿಡ್ಕೊಂಡೆ ಓಡಾಡಿದ್ರೇನೋ ಅನಿಸೋಷ್ಟು ಸಹಜವಾಗಿ ಪಾತ್ರ ಮಾಡ್ತಾರೆ. ನಂಗೆ ಅದು ಕೃಷ್ಣೇಗೌಡರ ಹೆಸರಲ್ಲೇ ಹೋಗಲಿ ಅನ್ನೋ ಕಾರಣಕ್ಕೆ ನಾನು ಅವ್ರ ಹೆಸರನ್ನು ಹೇಳಿ
ಹೇಳ್ತಾ ಇದ್ದೀನಿ. ನಂಗೆ ಅದು ಬಹಳ ನಿಜ ಅಂತ ಅನ್ನಿಸ್ತು. ನಾವು ಅದನ್ನಷ್ಟು ಗಮನಿಸದೇ ಇರೋ ಸಂಗತಿ ಅದು. ಮತ್ತು ರಾಜ್ಕುಮಾರ್ ಅವ್ರ ಶಕ್ತಿ ಇರೋದು ಆ ಥರದ್ರಲ್ಲೇ ಅಂತ ಬಹುಶಃ ತುಂಬ ಜನ ಹಿಂಗೆ ಇಷ್ಟಪಟ್ಟಿದ್ದಾರೆ. ನಾನು ಮೊನ್ನೆ 2 ಕಾರ್ಯಕ್ರಮಕ್ಕೆ ಹೋದೆ. ಒಂದು ಅನಂತ್ ನಾಗ್ ಅವರಿಗೆ ಪದ್ಮಭೂಷಣ ಬಂದ ಕಾರಣಕ್ಕೆ ಒಂದು ಸನ್ಮಾನ ಸಮಾರಂಭ ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಬಂದ ಬಹಳಷ್ಟು ಜನ ಚಿತ್ರರಂಗದವರು ನಾವು ನೋಡ್ತಾ ಇದ್ದೀವಿ ನಿಮ್ಮ ಸರಣಿಯನ್ನು ಅಂದರು. ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಚಿತ್ರ ಬಂದು 50 ವರ್ಷಕ್ಕೊಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ, ಅದಕ್ಕೂ ಹೋಗಿದ್ದೆ ನಾನು. ಅಲ್ಲೂ ಕೂಡ ಬಹಳ ಜನ ಇದನ್ನು ನೋಡ್ತಾ ಇದ್ದೀನಿ ಅಂತಂದರು. ಹೀಗಾಗಿ ನೋಡ್ತಾ ಇರೋರಿಗೆಲ್ಲ ಒಂದು ಕೃತಜ್ಞತೆ ಹೇಳೋಣ ನಾವು. ಹಾಗೆ ಅವರ ಬೆಂಬಲ ಪ್ರೋತ್ಸಾಹ ಇದ್ದರೆ ಇನ್ನಷ್ಟು ಸರಣಿಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಅಷ್ಟು ಪ್ರೋತ್ಸಾಹ ಇದ್ದಿದ್ದರಿಂದ ಹೌದು, ಸಂಚಿಕೆ ಮಾಡೋದಕ್ಕೆ ಸಾಧ್ಯ. ಮತ್ತು ನಾನು ಕೊನೆಗೂ ಅಂದ್ಕೊಳ್ಳೋದು ಏನಂದರೆ ಹೂವಿನ ಜೊತೆಗೆ ನಾರು ಸ್ವರ್ಗ ಅಂತೇಳಿ ರಾಜ್ಕುಮಾರ್ ಹೆಸರಲ್ಲಿ ನಮ್ಮದು ಸಂಚಿಕೆ ಮಾಡ್ತಾ ಇದೆ. ಯಾಕಂದರೆ ರಾಜ್ಕುಮಾರಲ್ಲೂ ಅದು ದೊಡ್ಡ ಶಕ್ತಿ ಆ ಕಾರಣಕ್ಕಾಗಿ. ಆಮೇಲೆ ಅದು ಒಂಥರ ನಾನು ಕೃಷ್ಣೇಗೌಡರಿಗೆ ಆ ಮಾತನ್ನು ಅಂದೆ, ಅದನ್ನು ನಾನು ಇವ್ರಿಗೂ ಹೇಳಬೇಕು. ರಾಜ್ಕುಮಾರ್ ಅಂದರೆ ತುಂಬ ದೊಡ್ಡ ಕಡಲು. ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ನಾವು ತೊಗೊಳ್ತೀವಿ. ಈಗ ನಂಗೆ ಸಿಕ್ಕಿದ್ದು ಬೇರೆ ಇರ್ಬೋದು, ಬೇರೆಯವ್ರಿಗೆ ಸಿಕ್ಕಿದ್ದು ಇನ್ನೊಂದು ಥರ ಇರ್ಬೋದು. ನಮ್ಗೆ ಏನು ಸಿಗುತ್ತೋ ಅದು ನಾವು ತೊಗೊಂಡು. ಸೊ ಈಗ ನೀ ನನ್ನ ಗೆಲ್ಲಲಾರೆ ಸಿನಿಮಾಕ್ಕೆ ಬರೋಣ. ಪಾರ್ವತಮ್ಮನವ್ರಿಗೆ ಭಾಳ ಇಷ್ಟವಾದ ಸಿನಿಮಾ. ಕೆಲವು ಸಿನಿಮಾಗಳು ನಾನು ಮಾತನಾಡುವಾಗ ಹೇಳ್ತೀನಿ, ಇದು ಪಾರ್ವತಮ್ಮನವ್ರಿಗೆ ಭಾಳ ಇಷ್ಟವಾದ ಸಿನಿಮಾ, ಕೆಲವು ಅಣ್ಣವ್ರಿಗೆ ಭಾಳ ಇಷ್ಟವಾದ ಸಿನಿಮಾ ಇರುತ್ತೆ. ಇದು ಪಾರ್ವತಮ್ಮ ನಂಗೆ ಒಂದು ಸಲ ಈ ಸಿನಿಮಾ ಬಗ್ಗೆ ಮಾತನಾಡುವಾಗ, ನಾನು ಈ ಪುಸ್ತಕ ಬರೆಯುವಾಗ ನಾನು ಪಾರ್ವತಮ್ಮನವ್ರ ಹತ್ರ 2 ದಿನ ಕೂತಿದ್ದೆ. ಅವಾಗ ಅವ್ರು ಅಂದರು, ಇದು ನಮ್ಮ ಮಂಜುಗಾಗಿ ಮಾಡಿದ ಸಿನಿಮಾ ಇದು ನಾನು ಅಂತೇಳಿ. ಯಾಕಂದರೆ 75ರಲ್ಲಿ ಮಯೂರ ಬಂದ ಮೇಲೆ 81ರಲ್ಲಿ ನೀ ನನಗೆಲ್ಲಲ್ಲ 6 ವರ್ಷದ ನಂತರ ಬಂದಿದ್ದು. ರಾಜ್ಕುಮಾರ್ ಜೊತೆಗೆ ಮಂಜುಳಾ 6 ಸಿನಿಮಾ ಮಾಡಿದ್ರು, ಅದೆಲ್ಲ 74-75ರಲ್ಲಿ. ಆ 2 ವರ್ಷದಲ್ಲೇ ಎಲ್ಲ ಸಿನಿಮಾಗಳು ಮಾಡಿದ್ದು. ಒಂದು ಲಾಂಗ್ ಗ್ಯಾಪ್ ಇತ್ತು. ಈ ಲಾಂಗ್ ಗ್ಯಾಪ್ನಲ್ಲಿ ಮಂಜುಳಾ ಸೀತಾರಾಮ ಮಾಡಿದರು, ಬೆಸುಗೆ ಮಾಡಿದರು, ಬೇರೆ ಬೇರೆ ಥರದ ಪಾತ್ರಗಳನ್ನು ಮಾಡಿ ಕನ್ನಡದ ಬಹಳ ಪ್ರಮುಖ ಕಲಾವಿದೆಯಾಗಿ ಹೆಸರು ಮಾಡಿದರು. ಸೊ ಈ ಸಿನಿಮಾ ಮಾಡಿ ಅಂತ ಪಾರ್ವತಮ್ಮನ ಮಂಜುಳಾ ಅವ್ರು ಕೇಳೋದಕ್ಕೆ 2 ಬಹಳ ಮುಖ್ಯವಾದ ಕಾರಣ ಇತ್ತು. ಒಂದು, ಮಂಜುಳಾ ಅವರ ಗ್ರಾಫ್ ನೀವು ನೋಡ್ಕೊಂಡು ಬಂದರೆ 85ರಲ್ಲಿ ಡೌನ್ ಆಗ್ತಾಯಿತ್ತು, ಸಿನಿಮಾಗಳು ಕಮ್ಮಿ ಆಗ್ತಾಯಿತ್ತು, ಸ್ವಲ್ಪ ದಪ್ಪ ಆಗಿದ್ರು ಹಳೆಯ ಸಿನಿಮಾಗಳಿಗೆ. ಹಾಗಾಗಿ ಅವ್ರಿಗೊಂಥರ ಬೇರೆ ಥರದ ಪಾತ್ರ. ಅಮ್ಮ ಪಾರ್ವತಮ್ಮನವ್ರ ಹತ್ರ ಸಲ್ಲಿಗೆ ಇತ್ತು, ಅಮ್ಮ ಒಂದು ಸಿನಿಮಾ ಕೊಡಿಸಿ ಅಮ್ಮ ನನಗೆ ಅಂತ ಬಂದು ಕೇಳಿದರು. 2ನೇದು ಮಯೂರ ಸಿನಿಮಾ ಬಗ್ಗೆ. ನಾವು ಮಯೂರ ಸಿನಿಮಾ ಬಗ್ಗೆ ಮಾತನಾಡುವಾಗ ಅದನ್ನು ಹೇಳಿದ್ವಿ. ಕ್ಲೈಮ್ಯಾಕ್ಸಲ್ಲಿ ಮಂಜುಳಾ ಕೈ ಕೊಟ್ಟರು, ಕೊನೆಯ ಸೀನ್ಗಳಿಗೆ ಬರಲಿಲ್ಲ ಅನ್ನೋದೊಂದು ಪತ್ರಿಕೆಗಳಲ್ಲಿ ಆಗಲೂ ಭಾಳಷ್ಟು ಚರ್ಚೆ ಆಗಿತ್ತು. ಅದು ಅಲ್ಲ ಅಂತ ಪ್ರೂವ್ ಮಾಡಬೇಕಿತ್ತು ಮಂಜುಳಂಗೆ. ಅಂದರೆ ರಾಜ್ಕುಮಾರ್ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ ಅಂತ ಹೇಳಬೇಕಾಗಿತ್ತು. ಹಾಗಾಗಿ ಒಂದು ಸಿನಿಮಾ ಮಾಡಬೇಕು ಅನ್ನುವ ಕಾರಣಕ್ಕೆ ಇದು ಸೃಷ್ಟಿಯಾಗಿದ್ದು. ನಾನು ಕೆಲವು ಪತ್ರಿಕೆಗಳಲ್ಲಿ ಇತ್ತೀಚೆಗೂ ಓದಿದೆ. ಅಂದರೆ ಮಂಜುಳಾ ಏನು ಬಹಳ ಅಹಂಕಾರದಿಂದ ಈ ಸಿನಿಮಾ ಬಗ್ಗೆ ಮಾತನಾಡಿದರು ಅಂತ. ಅದು ಹಂಗಾಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನಗೆ ಪಾರ್ವತಮ್ಮನವರೇ ಸ್ವತಃ, ಬೇರೆ ಯಾರು ನಾನು ಯಾವುದೋ ಪತ್ರಿಕೆ ಓದಿ ತಿಳ್ಕೊಂಡಿರೋದಲ್ಲ, ಅವರೇ ಹೇಳಿದರು ಇದು ನಮ್ಮ ಮಂಜುಗಾಗಿಯೇ ಮಾಡಿದ ಸಿನಿಮಾ ಅಂತೇಳಿ. ಹಾಗಾಗಿ ಇದರಲ್ಲಿ ಅಂಬಿಕಾ ಮಾಡಬೇಕಾಗಿ ಹಿಂಗಿಲ್ಲ, ಮಾಡಿದ್ದೇ ಮಂಜುಳಾ ಅವರಿಗಾಗಿ ಈ ಸಿನಿಮಾ. ಇದು ಈ ಕತೆ ಹೆಂಗೆ ಹುಟ್ಟಿತು ಈ ಸಿನಿಮಾದ್ದು ಅನ್ನೋದಕ್ಕೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ರಾಜ್ಕುಮಾರ್ ಅವ್ರ ಹುಟ್ಟೂರು ಗಾಜನೂರು ಹತ್ತಿರ ಬಾಳೆವಾಡಿ ಅಂತ ಒಂದು. ಈ ಬಾಳೆವಾಡಿನಲ್ಲಿ ಅಪ್ಪಣ್ಣ ಅಂತ ಹುಟ್ಟಿತು. ರಾಜ್ಕುಮಾರ್ಗೆ ಗುರುಗಳು ಅಂತ ಕರೀಬಹುದಾದರು. ಅದು ರಾಜ್ಕುಮಾರ್ ಅವರ ಪದದಲ್ಲಿ ಹೇಳಿದರೆ ಅಪ್ಪಟ ಮಧ್ವ ಬ್ರಾಹ್ಮಣರು. ಮಧ್ವ ಬ್ರಾಹ್ಮಣರು ಅಂತ ರಾಜ್ಕುಮಾರ್ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ರು ಅಂದರೆ ಮುದ್ರೆಗಿದ್ರೆ ಹಾಕ್ಕೊಂಡು ಕಾಲ ಸಂಧ್ಯಾ ವಂದನೆಯನ್ನು ಮಾಡಿ ಅಷ್ಟು ಅಪ್ಪಟವಾಗಿದ್ದಂತ. ರಾಜ್ಕುಮಾರ್ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯನವ್ರಿಗೆ ಈ ಅಪ್ಪಣ್ಣವ್ರನ್ನ ಕಂಡ್ರೆ ಬಹಳ ಭಕ್ತಿ ಪ್ರೀತಿ. ಹಾಗಾಗಿ ರಾಜ್ಕುಮಾರ್ ಅವರು ಪುಟ್ಟಸ್ವಾಮಯ್ಯನವ್ರ ಮನೆಗೂ ಅವರು ಅಪ್ಪಣ್ಣವ್ರು ಬರೋರು. ಹೀಗೆ ಬಾಲ್ಯದಲ್ಲಿ ಕೆಲವು ಹೆಸರುಗಳು ಮನಸ್ಸಲ್ಲಿ ಉಳ್ಕೊಂಬಿಡುತ್ತೆ. ನಾವೊಂದು 30-40 ವರ್ಷ ಆದಮೇಲೆ ನಮ್ಗೆ ಅವ್ರು ಪಾಠ ಮಾಡಿದರು, ಇವ್ರು ಪಾಠ ಮಾಡಿದರು, ಎಷ್ಟು ಜನ ಪಾಠ ಮಾಡಿರ್ತಾರೆ? ಒಂದು 20-25 ಜನ ಮಿನಿಮಮ್ ಪಾಠ ಮಾಡಿರ್ತಾರೆ ಎಂಥವ್ರಿಗಾದರೂ. ಆದರೆ ನಮ್ಗೆ 20-25 ಜನದ ಹೆಸರು ನೆನಪಿರಲ್ಲ, ಯಾರೋ ಒಬ್ಬರ ಹೆಸರು ನೆನಪಿರುತ್ತೆ. ಯಾಕಂದ್ರೆ ನಮ್ಗವ್ರು ಬಾಲ್ಯದಲ್ಲಿ ನಮ್ಮನ್ನು ತಿದ್ದಿದ್ರು ಅಂತ. ರಾಜ್ಕುಮಾರ್ ಅವ್ರಿಗೆ ಈ ಅಪ್ಪಣ್ಣವ್ರು ನೆನಪಿದ್ರು. ಯಾಕೆ ಅಂದರೆ ಭಾಷೆಯನ್ನು ನಂಗೆ ಕಲಿಸ್ಕೊಟ್ಟವರು ಅವರು. ನಂಗೆ ಒಂದು ಸಲ ಆ ಮಾತನ್ನು ರಾಜ್ಕುಮಾರ್ ಹೇಳಿದರು. ಇವತ್ತು
ರಾಜ್ಕುಮಾರ್ ಕನ್ನಡ ಅಷ್ಟು ಅದ್ಭುತವಾಗಿದೆ ಅಂತಂದರೆ ಇಬ್ಬರು ಕಾರಣಪ್ಪ. ಒಬ್ಬರು ಅಪ್ಪಣ್ಣವರು, ಇನ್ನೊಬ್ಬರು ಕೃಷ್ಣಶಾಸ್ತ್ರಿಗಳು, ಗುಬ್ಬಿ ಕಂಪ್ನಿಯಲ್ಲಿ ಅಂತ ಹೇಳಿ. ಆಮೇಲೆ ಗಾಜನವ್ರು ಬಿಟ್ಟು ರಾಜ್ಕುಮಾರ್ ಚಿತ್ರರಂಗಕ್ಕೆ ಬಂದರು. ಒಂದೊಂದೇ ಮೆಟ್ಲನ್ನು ಏರ್ತಾ ಮೇರು ನಟರಾದರು. ಈ ಸಂದರ್ಭದಲ್ಲಿ ಇವರು ಅಪ್ಪಣ್ಣವರು ಬಾಳೆವಾಡಿ ಬಿಟ್ಬಿಟ್ಟು ಕೊಯಮತ್ತೂರಿನಲ್ಲಿ ಮಕ್ಕಳ ಮನೆಯಲ್ಲಿ ಇದ್ದರು. ಆವಾಗ ಒಂದಿನ ಮದ್ರಾಸಲ್ಲಿ ರಾಜ್ಕುಮಾರ್ ಅವ್ರ ವಿಳಾಸಕ್ಕೊಂದು ಕಾರ್ಡ್ ಬರುತ್ತೆ. ಹೀಗೆ ನಾನು ನಿಮಗೆ ನೆನಪಿದ್ದೇನೋ ಗೊತ್ತಿಲ್ಲ, ನೀವು ಭಾಳ ದೊಡ್ಡ ಸ್ಟಾರ್ ಆಗಿದ್ದೀರಿ, ನಾನು ನಿಮ್ಮ ಬಾಲ್ಯದಲ್ಲಿ ನೀವು ನೋಡ್ತಾ ಇದ್ದಂಥ ಅಪ್ಪಣ್ಣ, ನಿಮ್ಗೆ ಯಾವತ್ತಾದರೂ ಸಾಧ್ಯ ಆದರೂ ಬಂದು ನನ್ನನ್ನು ಭೇಟಿ ಮಾಡಿ. ಸೊ ರಾಜ್ಕುಮಾರ್ ಎಲ್ಲ ಶೂಟಿಂಗನ್ನು ನಿಲ್ಲಿಸಿ ಅಪ್ಪಣ್ಣವ್ರನ್ನ ನೋಡೋದಕ್ಕೆ ಹೋದಾಗ ಅಪ್ಪಣ್ಣವರು ಗೆದ್ದು ಓಡಾಡುವ ಇದಿರಲ್ಲ, ಬಟ್ ಮಾತುಕತೆ ಎಲ್ಲ ಇರುತ್ತೆ. ಯಾರು ಹಿಡ್ಕೊಂಡು ನಡೆಸ್ಬೇಕು ಅನ್ನೋ ಸ್ಥಿತಿನಲ್ಲಿ ಇರ್ತಾರೆ. ಆವಾಗ ಅವರೊಂದು ಕತೆ ಹೇಳ್ತಾರೆ. ಒಬ್ಬ ರಾಜ ಮಾರು ವೇಷದಲ್ಲಿ ಒಂದು ಹಳ್ಳಿಗೆ ಹೋಗ್ತಾನೆ. ಅಲ್ಲಿ ಕಟ್ಟೆ ಮೇಲೆ ಒಬ್ಳು ಹುಡುಗಿ ಕೂತಿರ್ತಾಳೆ. ಅವಳ ಜೊತೆಗೆ ಒಂದು ಸವಾಲು ಜವಾಬಿನ ಕತೆ ಹೇಳ್ತಾನೆ. ಅವಳು ಸವಾಲು ಹೇಳ್ತಾಳೆ. ಈ ಸವಾಲು ಜವಾಬಿನ ಕಥೆಯಲ್ಲೇ ಇಡೀ ಕತೆ ಬೆಳ್ಕೊಳ್ತಾ ಹೋಗಿ ಕೊನೆಗೆ ರಾಜನ ಮನಸ್ಸನ್ನು ಗೆದ್ದು ಅವಳು ರಾಣಿಯಾಗಿ ಅವಳನ್ನು ಕರ್ಕೊಂಡು ಬರ್ತಾನೆ. ಅದೊಂದು ಜನಪದ ಕತೆ ಅದು. ಅಲ್ಲಿಂದ ಬಂದ ಮೇಲೆ ರಾಜ್ಕುಮಾರ್ಗೆ ಕತೆ ಭಾಳ ಚೆನ್ನಾಗಿದೆ, ಒಂದು ಜನಪದ ಸಿನಿಮಾ ಮಾಡೋಣ ಅಂಥೇಳಿ ಅದೊಂದು ಸ್ಕ್ರಿಪ್ಟನ್ನು ಮಾಡಿ ಅಂಬಿಕಾ ಅವರು ಹೀರೋ ಆಗಬೇಕಾಗಿ ಆ ಸಿನಿಮಾಕ್ಕೆ ಇದಕ್ಕೆಲ್ಲ ಇಟ್ಕೊಂಡು ಸ್ವಲ್ಪ 2 ನಕ್ಷತ್ರಗಳು ಅದರಿಂದ ಇನ್ಫ್ಲುಯೆನ್ಸ್ ಆಗಿರೋದು ಬಂದು. ಮೊದಲು ಉದಯಶಂಕರ್, ಸಾಮಾನ್ಯಕ್ಕೆ ರಾಜ್ಕುಮಾರ್ ಮೊದಲು ಹೇಳ್ತಾ ಇದ್ದು ಉದಯಶಂಕರು ಎಮ್ ಡಿ ಸುಂದರ್ ಹತ್ರ ಚರ್ಚೆ ಮಾಡ್ತಾರೆ. ಎಮ್ ಡಿ ಸುಂದರ್ ಹತ್ರ ಚರ್ಚೆ ಮಾಡುವಾಗ ಎಮ್ ಡಿ ಸುಂದರ್ ಕತೆಗಳನ್ನು ಗಂಧದ ಗುಡಿ ಅಂತ ಕಥೆಯನ್ನು ಕಟ್ತವ್ರು, ಆಟೋರಾಜ ಅಂತ ಕಥೆಯನ್ನು ಕಟ್ತವ್ರು ಎಮ್ ಡಿ ಸುಂದರ್ ಅಂತಾರೆ ಈ ರಾಜ ಇದನ್ನೆಲ್ಲ ಬಿಟ್ಟು ಇದನ್ನು ಮಾಡರ್ನೈಸ್ ಮಾಡೋಣ, ಈ ಕಾಲಕ್ಕೆ ತರೋಣ ಅಂತೇಳಿ. ಹೀಗೆ ಈ ಕಾಲಕ್ಕೆ ತಂದಂತಹ ಕಥೆನೇ ನೀ ನನಗೆಲ್ಲಲಾರೆ. ಇದು ಸವಾಲು ಜವಾಬುಗಳಲ್ಲೇ ಇಡೀ ಸಿನಿಮಾ ನಡೆಯೋದು. ಅವಳೊಂದು ಸವಾಲು ಹಾಕ್ತಾಳೆ, ಇವನೊಂದು ಜವಾಬು ಕೊಡ್ತಾನೆ. ಅದಕ್ಕೆ ಈ ಥರದ್ರಲ್ಲಿ ಒಂದಿಷ್ಟು ಟರ್ನಿಂಗ್ ಪಾಯಿಂಟ್ಗಳು, ಈ ಥರದ ಒಂದು ಕಮರ್ಷಿಯಲ್ ಇದನ್ನು ಕಟ್ಕೋಬೇಕಾಯಿತು. ಆಮೇಲೆ ಮಂಜುಳಾ ಸಹಜವಾಗಿ ಭರತನಾಟ್ಯ ಕಲಾವಿದೆ, ಅದರಿಂದ ಇದರಲ್ಲಿ ಹಾಡು, ನೃತ್ಯ ಎಲ್ಲವೂ ಇತ್ತು ಇದರಲ್ಲಿ. 2 ಈ ಸಿನಿಮಾದ ಸನ್ನಿವೇಶ ಇದನ್ನು ಪಾರ್ವತಮ್ಮನವರೇ ಒಂದು ಸಲ ಮಾತಾಡುವಾಗ ಹೇಳಿದ್ದು. 2 ಸನ್ನಿವೇಶಗಳ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಕೊನೆಗೇನು ಅಂತಂದರೆ ರಾಜ್ಕುಮಾರ್ ಇಮೇಜನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಯಾರ ಮನಸ್ಸಿಗೂ ನೋವಾಗಬಾರ್ದು, ಆ ಥರದಲ್ಲಿ ಮಾಡಬೇಕು ಅಂತ ಹೇಳಿ ಇದು ಈಗಲೂ ಚರ್ಚೆ ಆಗುತ್ತೆ. ನಾನು ಇತ್ತೀಚೆಗೆ ಫೇಸ್ಬುಕ್ಕಲ್ಲೂ ಇದ್ರ ಬಗ್ಗೆ ಚರ್ಚೆ ನೋಡಿದೆ. ಸೊ ನೀ ನನಗೆಲ್ಲಲಾರೆ ಹಾಡು, ಸೊ ಇಬ್ಬರು ಪರಸ್ಪರ ಪೈಪೋಟಿಯಿಂದ ಹಾಡ್ತಾರೆ. ಮೊದಲು ಸಂಗೀತ ಹೇಳ್ತಾರೆ, ನೃತ್ಯ ಹೇಳ್ತಾರೆ, ಒಂದೊಂದೊಂದೇ ಆದಮೇಲೆ ರಾಜ್ಕುಮಾರ್ ಕೋಟ್ ತೆಗಿತಾರೆ, ಶರ್ಟ್ ತೆಗಿತಾರೆ. ಮಂಜುಳಾ ತೆಗಿಯೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸೋಲನ್ನು ಒಪ್ಕೊಳ್ತಾರೆ. ಅದು ಸೋಲ್ ಹೆಂಗಾಗತ್ತೆ ಅದು ಅನ್ನೋದು ಅಲ್ವಾ, ಅದೊಂದು ಚರ್ಚೆ. ಅದು ಆ ಕಾಲಕ್ಕೆ ಆದಂತಹ ಚರ್ಚೆ. ಅದು ಬಹುಶಃ ಅದನ್ನು ಇನ್ಯಾವ 2-3 ಥರ ಯೋಚನೆ ಮಾಡಿದ್ವಿ. ಪಾರ್ವತಮ್ಮನೂ ನನ್ನ ಹತ್ರ ಒಂದು ಸಲ ಅಂದಿದ್ರು, ಅದು ಬೇಡಾಗಿತ್ತೇನೋ ಆ ಸನ್ನಿವೇಶ, ನಾವು ಹಂಗೆ ಅಂದ್ಕೊಂಡಿರಲಿಲ್ಲ ಹಂಗೆ ಆಗ್ಬೋದು ಅಂತೇಳಿ. ಅದೊಂಥರ ಸ್ಪಾಟಲ್ಲಿ ಬಂದ್ಬಿಡ್ತದು ಆ್ಯಕ್ಚುಲಿ ಅನ್ನೋ ಥರ ಅಂದಿದ್ರು. ಇನ್ನೊಂದು ಸೊ ಈ ಸ್ಪರ್ಧೆಯಲ್ಲಿ ಸೋತ ಮೇಲೆ ಮಂಜುಳಾ ರಾಜ್ಕುಮಾರ್ ಮನೆಗೆ ಒಂದಿನದ ಕೆಲಸದವರಾಗಿ ಬರಬೇಕಾದಾಗ ಸೊ ಅವನು ಕೊನೆಗೆ ಹೇಳ್ತಾನೆ, ನಾನೇನು ಹೇಳಿದ್ರು ಕೇಳ್ತೀಯಲ್ವ ನೀನು, ಸೊ ಆ ಸ್ಟೂಲ್ ಮೇಲೆ ಕುತ್ಕೊಂತ ಸ್ಟೂಲಿಗೆ ಗಮ್ಮನಿಸಿರ್ತಾನೆ. ಸೊ ಅದು ಬೇಡಾಗಿತ್ತೋ ಏನೋ ಅನ್ನೋದು ಒಂದು ಇದಕ್ಕೆ. ಬಟ್ ಇದನ್ನು ನನಗೆ ಈ ಮೊದಲನೇ ಸನ್ನಿವೇಶದ ಬಗ್ಗೆ ನನಗೂ ಅದು ಬೇಡಾಗಿತ್ತು ಅನ್ನೋದ್ರ ಬಗ್ಗೆ ನಂಗೆ ಸಹಮತ ಇದೆ. 2ನೇದು ಏನು ಅಂದರೆ ಮಂಜುಳಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸನ್ನಿವೇಶದಲ್ಲಿ, ಅದನ್ನು ಸರಿದೂಗಿಸಿದ್ದಾರೆ. ಕೊನೆಗೆ ನನಗೆ ಸೊ ಈ ಸಿನಿಮಾ ಗೆಲ್ಲೋದು ಸೋಲೋದು ಬೇರೆ ಲೆಕ್ಕ, ಯಾಕಂದರೆ ಬಂದು ಸಿನಿಮಾ ಎಷ್ಟೋ ವರ್ಷ ಆಗಿದೆ ಈಗ ಅದನ್ನ ನಾವು. ಬಟ್ ನನಗೆ ಕೊನೆಯ ಕ್ಲೈಮ್ಯಾಕ್ಸಲ್ಲಿ ರಾಜ್ಕುಮಾರ್ ಮತ್ತು ಮಂಜುಳಾ ಇಬ್ಬರು ಕೊಟ್ಟಿರುವ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ ಬಹಳ ಅದ್ಭುತವಾಗಿದೆ. ಅಂದರೆ ನನಗೆ ಮಂಜುಳಾ ಅವರ ಬಹಳ ದೊಡ್ಡ ಶಕ್ತಿ
ಗೊತ್ತಿರೋದೇ ಅವರ ಕಣ್ಣಿನ ಮೂಮೆಂಟ್, ಅವ್ರ ಕಣ್ಣನ್ನು ಎಷ್ಟು ಚೆನ್ನಾಗಿ ಮೂಮೆಂಟ್ ಮಾಡ್ತಾರೆ ಅಂತೇಳಿ. ಯಾಕಂದ್ರೆ ಅಷ್ಟೊತ್ತಿಗೆ ನಾವು 2 ಕನಸಿನ ಮಂಜುಳ ಇರಲಿಲ್ಲ, ದಪ್ಪ ಆಗಿದ್ರು. ಅದರ ಕಣ್ಣಿನ ಮೂಮೆಂಟ್ಗಳಿತ್ತಲ್ಲ, ಅದು ನಿಮಗೆ, ನನಗಂತೂ ಆ ಕ್ಲೈಮ್ಯಾಕ್ಸ್ ಮುಂಚೆ ಒಂದೆರಡು ಸೀನ್ಗಳಲ್ಲಿ ನಂಗೆ ಆ 2 ಕನಸನ್ನ ಇನ್ನೊಸೆನ್ಸ್ ಇನ್ನೂ ಇದೆ ಮಂಜುಳಾ ಮುಖದಲ್ಲಿ ಅಂತ ಅನ್ನಿಸ್ತು. ಸೊ ಜಿ ಕೆ ವೆಂಕಟೇಶ್, ಸಾಮಾನ್ಯಕ ರಾಜ್ಕುಮಾರ್ ಅವರ ಬಹುತೇಕ ಸಿನಿಮಾಗಳಿಗೆ ಸಂಗೀತ ಕೊಟ್ಟಂಥವರು. ಅವರಿಗಿಬ್ಬರು ಸಂಗೀತ ನಿರ್ದೇಶಕರು, ಒಬ್ಬರು ಇಳೆಯರಾಜ, ಇನ್ನೊಬ್ಬರು ವೈದ್ಯನಾಥನ್. ಇವರು ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಅಂತೇಳಿ ಜಿ ಕೆ ವೆಂಕಟೇಶ್ಗೆ. ಸೊ ಜಿ ಕೆ ವೆಂಕಟೇಶ್ನ ಬಹುತೇಕ ಸಿನಿಮಾಗಳಲ್ಲಿ ಇವರಿಬ್ಬರು ಜೊತೆ ಕೆಲಸ ಮಾಡಿದ್ದಾರೆ. ಆಮೇಲೆ ಇಳೆಯರಾಜ ತಮಿಳು ಚಿತ್ರರಂಗದ 1000 ಸಿನಿಮಾ ಮಾಡಿ ಅದಕ್ಕೊಂದು ದಾಖಲೆನೇ ಮಾಡಿದ್ರು. ಇಳೆಯರಾಜ ಅವರು ರಾಜ್ಕುಮಾರ್ ಅವರಿಗೆ ಕೊಟ್ಟಿರುವ ಏಕೈಕ ಸಂಗೀತ ನಿರ್ದೇಶನದ ಸಿನಿಮಾ ನೀ ನನಗಿಲ್ಲ. ಸೊ ಇಳೆಯರಾಜ ಅವರು ಬೇಕು ಅಂತ ಹೇಳಿ ಒಂದು ಮಾಡಿದ್ರು. ಆಮೇಲೆ ಎಲ್ ವೈದ್ಯನಾಥನ್ ಕೂಡ ರಾಜ್ಕುಮಾರ್ 1 ಸಿನಿಮಾ ಕೊಟ್ಟಿದ್ದಾರೆ, ಒಂದು ಮುತ್ತಿನ ಕಥೆ. ಸೊ ಇದು ಇಳೆಯರಾಜ ಅವರಿಗೆ ಕೆಲವು ಬಹಳ ವಿಶಿಷ್ಟವಾದಂಥ ಹಾಡು ಬೇಕು ಅಂತ ಅನಿಸಿತ್ತು. ರಾಜ್ಕುಮಾರ್ ಅವರೇ ನನಗೊಂದು ಸಲ ಹೇಳಿದರು, ಹುಲಿಗೆ ಹಾಲಿನ ಮೇವು ಸಿನಿಮಾದಲ್ಲಿ ರಾಜಾದಿರಾಜ ಹಾಡಿದೆಯಲ್ಲ, ಅದ್ರ ಪೂರ್ತಿ ಕಂಪೋಸಿಷನ್ ಇಳೆಯರಾಜ ಅಂದು. ನಂಗೆ ಆ ಹಾಡು ಕೇಳಿದಾಗಲೇ ಈ ಇಳೆಯರಾಜನ ಹತ್ರ ಒಂದು ಹಾಡು ಮಾಡಿಸ್ಬೇಕು ನನಗೆ ಅಂತ ಅಂದ್ಕೊಂಡಿದ್ದೆ. ಆವಾಗ ಅದು ನಿಮಗೆ ರಾಜಾದಿರಾಜ ಹಾಡು ನೋಡಿದ್ರೆ ಅವರು ಸ್ವರಗಳ ಜೊತೆಗೆ ಆಟ ಆಡ್ತಾರೆ. ಸೊ ರಾಜ್ಕುಮಾರ್ ಹೇಳಿದರು, ನಮ್ಮ ಸಿನಿಮಾದಲ್ಲಿ ನಿಮ್ಗೆ ಸ್ವರಗಳ ಜೊತೆಗೆ ಆಟ ಆಡಿಸ್ತೀನಿ ಅಂತ ಹೇಳಿ. ಸೊ ಇದರಲ್ಲಿ ನೀ ನನ್ನ ಗೆಲ್ಲಲಾರೆನಲ್ಲಿ ಸ್ವರಗಳ ಆಟ, ಅದು ಆ್ಯಕ್ಚುಲಿ ಅದು ಹಿಂದೂಸ್ತಾನಿಯಲ್ಲಿ ಮಾಲ್ ಕೌನ್ಸ್ ಅಂತ ಹೇಳಿದಾಗ, ಸಾಮಾನ್ಯವಾಗಿ ನಮ್ಮ ಸಂಗೀತ ಸ್ಪರ್ಧೆಗಳಲ್ಲಿ ಇದೇ ಹಾಡೆ ಎಲ್ಲ ಕಡೆ ಭಾರತದಲ್ಲಿ. ಅದನ್ನು ಹಿಂದೂಸ್ತಾನಿಯಲ್ಲಿ ಶ್ರುತಿ ಭೇದ ಅಂತ ಕರೀತಾರೆ. ದಕ್ಷಿಣಾದಿಯಲ್ಲಿ ಆ್ಯಕ್ಚುಲಿ ಅದು 2 ರಾಗ ಲೆಕ್ಕ ಆಗುತ್ತೆ. ಸೊ ಆ ಥರದಲ್ಲಿ ಸಮಗ ಅಂಥೇಳಿ ಎಸ್ ಜಾನಕಿ ಶುರು ಮಾಡ್ತಾರೆ, ಪನಿಸನಿ ಅಂಥೇಳಿ ರಾಜ್ಕುಮಾರ್ ಉತ್ತರ ಕೊಡ್ತಾರೆ, ಅದು ಶುದ್ಧ ಧನ್ಯಾಸಿ. ಸೊ ಹಿಂದೋಳದ ಸ್ವರಗಳನ್ನೆಲ್ಲ ಎಸ್ ಜಾನಕಿ ಹೇಳ್ಕೊಂಡು ಬರ್ತಾರೆ, ಶುದ್ಧ ಧನ್ಯಾಸಿ ಸ್ವರಗಳನ್ನೆಲ್ಲ ರಾಜ್ಕುಮಾರ್ ಹೇಳ್ಕೊಂಡು ಬರ್ತಾರೆ. ಈ ಥರದ್ದೊಂದು ಸ್ವರ ಸಂವಾದಿಯ ಆಟಗಳನ್ನು ತುಂಬ ಚೆನ್ನಾಗಿ ಮಾಡಿದರು. ಇದನ್ನು ಪಾರ್ವತಮ್ಮ ಅವರು ನನಗೆ ಹೇಳಿದ್ದು, ಅಂದರೆ ರಾಜ್ಕುಮಾರ್ಗೆ ಸಂಗೀತ ಗೊತ್ತು, ಆದರೆ ಎದುರಿಗಿರುವ ಮಂಜುಳಕ್ಕೆ ಸಂಗೀತ ಗೊತ್ತಿಲ್ಲ. ಅದರ ಎಕ್ಸ್ಪ್ರೆಷನ್ನಲ್ಲಿ ಆ ಮಗು ರಾಜ್ಕುಮಾರ್ ಸಮನಾದ ಎಕ್ಸ್ಪ್ರೆಷನ್ ಕೊಡ್ತು ಅಂತ ಹೇಳಿದ್ರೆ ಅದು ನಿಜ ಅನ್ಸುತ್ತೆ ನನಗೆ. ಆಮೇಲೆ ಆ ಸೀನನ್ನು ಇನ್ನೊಂದ್ಸಲ ನೋಡಿದೆ ನಾನು. ಇನ್ನೊಂದು ಉಲ್ಟಾ, ಮಂಜುಳಾ ಭರತನಾಟ್ಯವನ್ನು ಬಾಲ್ಯದಿಂದ ಕಲಿತವ್ರು. ಸೊ ರಾಜ್ಕುಮಾರ್ ಹಂಗೆ ನಾಟ್ಯವನ್ನು ಕಲಿತವ್ರಲ್ಲ. ಈ ಕಾಂಪಿಟೇಷನನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹಾಗಾಗಿ ನನಗೆ ಅದು, ನನಗೊಂದ್ಸಲ ಜಾನಕಿ ಒಂದ್ಸಲ ಹೇಳಿದರು, ನಿಜವಾಗ್ಲೂ ನಾವು ರೆಕಾರ್ಡಿಂಗಲ್ಲಿ ಪೈಪೋಟಿಯಿಂದಲೇ ಹಾಡನ್ನು ಹೇಳಿದ್ವಿ, ಅದನ್ನು ನಾನು ಸೋತಿಲ್ಲ ಅಲ್ವಾ ಅಂತ ಸುಮ್ಮನೆ ತಮಾಷೆಗೆ ಹೇಳಿದ್ರು ಅವರು. ಅದು ನಿಜ, ಅದು ಇಬ್ಬರು ತುಂಬ ಚೆನ್ನಾಗಿ ಹೇಳಿದ್ರು, ಜಾನಕಿ ಆಗಲಿ ರಾಜ್ಕುಮಾರ್ ಆಗಲಿ. ಮತ್ತು ಆ ಕಾನ್ಸೆಪ್ಟೇ ತುಂಬ ಅದ್ಭುತವಾಗಿದೆ. ಆಮೇಲೆ ಇದರಲ್ಲಿ ಇನ್ನೊಂದು ಜೀವ ಹೂವಾಗಿದೆ, ಭಾವ ಜೇನಾಗಿದೆ. ಇದು ಆ್ಯಕ್ಚುಲಿ ಕಾಫಿ ರಾಗದಲ್ಲಿ ಇರೋದು. ಕಾಫಿ ರಾಜ್ಕುಮಾರಿಗೆ ಬಹಳ ಪ್ರಿಯವಾದ, ಇದು ಯಾರೋ ಬರದ ಕಥೆಯು ಅದೇ ರಾಗದಲ್ಲಿರೋದು. ಕಾಫಿ ನಾರ್ಮಲಿ ಉಪೇಂದ್ರ ಕುಮಾರ್ ಕಾಫಿ ತುಂಬ ಯೂಸ್ ಮಾಡ್ತಾರೆ. ಅದರಲ್ಲಿ ವಿಶೇಷ ಏನು ಅಂತಂದರೆ ಐ ಲವ್ ಯು ಇದೆಯಲ್ಲ, ಐ ಲವ್ ಯು ಇದು ಶ್ರೀರಂಜನಿನಲ್ಲಿದೆ. ಸೊ ನಿಮಗೆ ಇದು ಇಳೆಯರಾಜ ಈ ಥರದ ಆಟಗಳು ತಮಿಳಲ್ಲಿ ತುಂಬ ಮಾಡ್ತಾರೆ. ಸೊ ನಿಮಗೆ ಹಮ್ಮಿಂಗ್ಸನ್ನು ಬೇರೆ ರಾಗದಲ್ಲಿ ಕೊಡ್ತಾರೆ. ಆಮೇಲೆ ಇನ್ನೊಂದು ಬಹಳ ರಾಜ್ಕುಮಾರ್ ಅವರು ವಿಷಾದ ಗೀತೆಗಳನ್ನು ಹಾಡೋದು ಬಹಳ ಅಪರೂಪ. ಅದು ಅನುರಾಗ ಏನಾಯಿತು ಅಂತೊಂದು ಹಾಡು ಇದರಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಹಾಗಾಗಿ ಒಟ್ಟು ನೀ ನನಗಿಲ್ಲಲಾರೆ ತುಂಬ ದೊಡ್ಡ ಪ್ರಮಾಣದ ಯಶಸ್ಸನ್ನು ಗಳಿಸದೆ ಹೋದರೂ ಕೂಡ ಮಂಜುಳಾ ಅವರ ವೃತ್ತಿ ಜೀವನದಲ್ಲಿ ಇದು ಒಂದು ಬಹಳ ಮುಖ್ಯವಾದಂಥ ಸಿನಿಮಾ ಅಂತ ಹೇಳ್ಬೋದು. ಮತ್ತು ರಾಜ್ಕುಮಾರಿಗೆ ಕೂಡ ಒಂದು ನನಗದು ಬಹಳ, ನನಗೆ ಒಂದು ಸಲ ಅಣ್ಣವರು ಯಾವಾಗಲೂ ಮಾತಾಡುವಾಗ ಈ ಅಪ್ಪಣ್ಣನ ಕತೆ ಹೇಳಿದ್ದು, ನಂಗೆ ಒಂದು ಕಥೆಯಿಂದ ಹೆಂಗೆ ಇನ್ನೊಂದು ಕತೆ ಹುಟ್ಕೊಳ್ಳುತ್ತೆ, ಬಹಳ ಇಂಟ್ರೆಸ್ಟಿಂಗ್ ಅದು. ಅದೊಂದು ಸವಾಲು ಜವಾಬಿನ ಕಥೆಯಲ್ಲಿ ಇಡೀ ಸಿನಿಮಾ ರೂಪುಗೊಂಡಿದೆ ಅನ್ನೋದು ನಂಗೆ ಬಹಳ ಮುಖ್ಯ ಅಂತ ಅನ್ನಿಸ್ತು. ಇದು ಆದಮೇಲೆ ಕೆರಳೆದ ಸಿನಿಮಾಕ್ಕೂ ಮಂಜುಳಾ ನಾಯಕಿ ಆಗಬೇಕು ಅನ್ನೋದು ಚರ್ಚೆಗಳಲ್ಲಿ ಇತ್ತು. ಪಂಡ್ರಿಬಾಯಿ ಆ ಸಿನಿಮಾ ನಿರ್ಮಾಪಕರು. ಸೊ ಸರಿತಾ ಬಂದರು.
ಅಲ್ಲಿಂದ ಮುಂದಕ್ಕೆ ಸರಿತಾ ರಾಜ್ಕುಮಾರ್ ಅವರು ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಇದು ರಾಜ್ಕುಮಾರ್ ಮತ್ತು ಮಂಜುಳಾ ಕಾಂಬಿನೇಷನ್ನಲ್ಲಿ ಬಂದಿರುವ ಕೊನೆಯ ಸಿನಿಮಾ. ಇದಾದಮೇಲೆ 4 ವರ್ಷಕ್ಕೆ ಮಂಜುಳಾ ನಮ್ಮನ್ನು ಬಿಟ್ಟು ಹೋದರೂ ಕೂಡ. ಹಾಗಾಗಿ ನಾನು ಮಂಜುಳಾ ಬಗ್ಗೆ ಮಾತನಾಡುವಾಗ ಬಹಳ ವಿಶೇಷವಾಗಿ ಪಾರ್ವತಮ್ಮ ಈ ಸಿನಿಮಾ ಬಗ್ಗೆ ಅದು ನನಗೆ ಅದು ಇನ್ನೂ ಬಹಳ ನೆನಪಲ್ಲಿದೆ. ನಮ್ಮ ಮಂಜುಗಾಗಿ ಮಾಡಿ ಸಿನಿಮಾ ಇದು.